ಅತ್ರಿ ಖರ್ಬೇಳಿ ಹಂಗಾಗ್ಯದ ನೋಡ್ರಿ. ಮಸ್ತ್ ಆಗ್ಯದ. ಏ ಮಮ್ಮಿರಾ, ನಾ ಚಲೋ ಇದ್ದೀನಿ. ಕೊಡ್ತೀನಿ ಮಮ್ಮಿಗ. ಮಮ್ಮಿ ನಮ್ಮ ಅತ್ತೆ ಫೋನ್ ಬಂದ. ಹಿಂಗ ಹಲೋ ಬಿಗ್ತೀರಿ, ಆರಾಮಿದ್ರಿ? ಉಪ್ಪಿನ ಚಾರ್ ಆಗ್ಯದ. ಮಮ್ಮಿನ ಫೋನ್ ಬತ್ತು. ಈಗ ಅತ್ತಿ ನಂದೆಲ್ಲ ಗರನಿ ಹೇಳ್ಬಿಡ್ತಾರ. ನಾವ್ ಚಲೋ ಇದ್ದೀವ್ರಿ, ನೀವ್ ಚಲೋ ಇದ್ದೀರಲ್ರಿ? ಪೂಜಾನು ಬಾಳ ಚಲೋ ಅದಾಳ್ರಿ. ಬಾಳ ಚಲೋ ಸಂಸ್ಕಾರ ಹಾಕಿರ್ ನೋಡ್ರಿ. ರೀ, ಎಲ್ಲಾ ಕೆಲ್ಸ ಮಾಡ್ತಾಳ್ರಿ, ಮನಿದೆಲ್ಲಾ ಕೆಲ್ಸ ಮಾಡ್ತಾಳ, ಅಡಿಗೆನು ಚಂದ ಮಾಡ್ತಾಳ್ರಿ. ಬರ್ರಿ ಬೆಂಗಳೂರ್ಕ. ಇಡ್ಲಿ ರೀ. ಆಯ್ತ್ರಿ. ಅತ್ತಿರಿ ನಾ ಎಷ್ಟು ತಪ್ಪು ಮಾಡಿದ್ರು ಮಮ್ಮಿಗೆಲ್ಲ ಸುಳ್ಯಕ್ ಹೇಳಿದಿರಿ ನಾ ಎಲ್ಲಾ ಕೆಲಸ ಮಾಡ್ತೀನಂತ. ನಿನಗ ಸಂಸಾರದ ಒಂದ್ ಗುಟ್ಟು ಹೇಳ್ತೀನಿ. ಎಲ್ಲಾ ಅತ್ತಿ ಸೊಸ್ತೆಯರಿಗ ಒಂದ್ ಮಾತು ಗೊತ್ತಿರ್ಬೇಕು. ಮನ್ಯಾನ್ ಮಾತ ಮನ್ಯಾಗೆ ಇರ್ಬೇಕು, ಮನಿ ಹೊರಗ್ ಹೋಗ್ಬಾರ್ದು. ನಿಮ್ಮ ಹೋಗ್ ಹಿಂಗೆಲ್ಲಾ ಹೇಳಿದ್ರ ಬಾಳ ಕೆಟ್ಟ ಅನಿಸ್ತಿತ್ತು. ಜನ್ಮ ಕೊಟ್ಟವ್ರೆ ಎಲ್ಲಾ ಹೇಳ್ಬೇಕಂತಿಲ್ಲ. ಈ ನಿನ್ ಗಂಡ ಮನ್ಯಾಗ ಇಲ್ಲಿ ಒಬ್ಳು ಅವಳ ಅತ್ತಿ ಅಂತ ತಿಳ್ಕೊಬೇಡ. ನಾ ನಿನಗೆಲ್ಲಾ ಹೇಳ್ಕೊಡ್ತೀನಿ, ಅನ್ಸಬೇಡ. ಬ್ಯಾರೆ ಮನೆಯಿಂದ ಹುಡುಗಿ ಕರ್ಕೊಂಬಂದು ಮಗಳಂತ ತಿಳ್ಕೊಂಡು ಪ್ರೀತಿ ಸಂಸ್ಕಾರ ಕೊಡೋದು ಬಹಳ ದೊಡ್ಡ ಮಾತ್ರಿ. ಅದೆಲ್ಲಾ ನೀವ್ ನನ್ಗ ಹೇಳ್ಕೊಟ್ರಿ. ಯಾಕೆ ಹೇಳ್ಕೊಡಲ್ಲ? ನೀನು ನನ್ ಮಗಳೇನ್ ಬ್ಯಾರಲ್ಲ, ಸೊಸೆಯೇನ್ ಬ್ಯಾರಲ್ಲ, ಇಬ್ರು ನನಗ್ ಒಂದೇ. ಎಲ್ಲರೂ ಹೇಳ್ತಾರ ಚಲೋ ಅತ್ತಿ ಸಿಗ್ಬೇಕಾದ್ರ ಪುಣ್ಯ ಮಾಡಿರ್ಬೇಕಂತ. ಅದು ಯಾವ ಜನ್ಮ ಪುಣ್ಯನೋ ನಿಮ್ಮಂತ ಅತ್ತಿ ಸಿಕ್ಕರ್ ನನ್ಗ. ಬಾ ಇಲ್ಲಿ. नजरिया लागे नहीं कहीं